ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆ್ಯಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೈಲ್ ನೋಡಿದ್ದೀರಾ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ತಮ್ನೈಲ್ ನೋಡಿನೇ ಕ್ಲಿಕ್ ಮಾಡಿದ್ದಾರೆ ವಿಡಿಯೋನ. ಸೊ ಕಲಬೆರಕೆಗೆ ಕೇರ್ ಆಫ್ ಅಡ್ರೆಸ್ ಹತ್ತಿ ಹಿಂಡಿ. ಸೊ ಈ ಒಂದು ಆಯಿಲ್ ಕೇಕ್ಗಳಲ್ಲಿ ಶೇಂಗಾ ಹಿಂಡಿ ಮತ್ತು ಹತ್ತಿ ಹಿಂಡಿ ಇವೆರಡನ್ನೂ ಸಹ ನಾವು ಡೈರಿ ಫಾರ್ಮ್ಗಳಲ್ಲಿ ಬಳಸ್ತಾ ಇದ್ದೀವಿ. ಸೊ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಒಂದು ಅಂದರೆ ಕೆಲವರು ಹಣದ ಆಸೆಗೋಸ್ಕರ ಪಶುಗಳು ತಿನ್ನುವಂಥ ಆಹಾರವನ್ನು ಕಲಬೆರಕೆ ಮಾಡ್ತಾ ಬರ್ತಾ ಇದ್ದಾರೆ. ಖಂಡಿತ ನೀವು ಎಚ್ಚರದಿಂದಿರಬೇಕು. ಯಾರೆಲ್ಲ ನಮ್ಮ ಯುವ ರೈತ ಮಿತ್ರರೆಲ್ಲ ನೀವೇನಿದ್ದೀರಾ, ಸೊ ಖಂಡಿತ ಎಚ್ಚರಿಕೆ ಇರಬೇಕು. ಈ ಒಂದು ಇದರ ಬಗ್ಗೆ ಮಾಹಿತಿ ನಿಮಗಂತೂ ಖಂಡಿತ ಇರಬೇಕು. ಅಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಬರ್ತಾ ಇದ್ದೀನಿ. ಸೊ ಮುಖ್ಯವಾಗಿ ನಾನು ಶೇಂಗಾ ಹಿಂಡಿ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಮುಖ್ಯವಾಗಿ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಹತ್ತಿ ಹಿಂಡಿ ಬಗ್ಗೆ. ಸೊ ಹತ್ತಿ ಹಿಂಡಿಯಲ್ಲಿ ಏನು ಕಲಬೆರಕೆ ಮಾಡ್ತಾ ಇದೆ, ಸೊ ಯಾಕೆ ನಾನು ಹತ್ತಿ ಹಿಂಡಿಯನ್ನು ಕಲಬೆರಕೆಗೆ ಕೇರ್ ಆಫ್ ಅಡ್ರೆಸ್ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಲಬೆರಕೆ ನಡೆಯೋದು ಹತ್ತಿ ಹಿಂಡಿಯಲ್ಲಿ. ಆ ರೀತಿ ಮಾಡ್ಬೋದು ಅದರ ಒಂದು ಹಿಂಡಿ ಇದರಲ್ಲಿ. ಸೊ ಆ್ಯಕ್ಚುಲಿ ಹತ್ತಿ ಹಿಂಡಿಯನ್ನು ಹೆಚ್ಚಿನ ಜನ ಬಳಸ್ತಾ ಇದ್ದಾರೆ. ಸೊ ಏನು ಬೆಳೆಸ್ತಾ ಇದ್ದಾರೆ ಹೆಚ್ಚಿನದಾಗಿ, ಯಾಕೆ ಈ ಒಂದು ಹತ್ತಿ ಹಿಂಡಿಯನ್ನು ಬಳಸ್ತಾ ಇದ್ದಾರೆ ಅಂದರೆ, ಸೊ ಸ್ವಲ್ಪ ಕಡಿಮೆ ರೇಟಲ್ಲಿ ಈಗ ಕಂಪೇರ್ ಟು ಗ್ರೌಂಡ್ ನೆಟ್ ಕೇಕ್ಸ್ ಏನಿದೆ, ಸೊ ಅದು ಕಂಪೇರ್ ಮಾಡಿದ್ರೆ ಇದೊಂದು 30 ರೂಪಾಯಿಗೆ ಸಿಗುತ್ತೆ, 30-35 ರೂಪಾಯಿಗೆ ಸಿಗುತ್ತೆ. ಪ್ರೆಸೆಂಟ್ ಅಂತೂ 20-25 ರೂಪಾಯಿಗೆ ಹತ್ತಿ ಹಿಂಡಿ ಸಿಗುವಂತಹ ಕೆಲವೊಂದು ಸ್ಟೋರ್ಗಳು ಇದ್ದಾವೆ, ಫ್ಯಾಕ್ಟ್ರಿಗಳು, ಆಯಿಲ್ ಫ್ಯಾಕ್ಟ್ರಿಗಳು ಇದ್ದಾವೆ. ಸೊ ಜಸ್ಟ್ 20-25 ರೂಪಾಯಿಗೆ ಹತ್ತಿ ಹಿಂಡಿ ಕೊಡ್ತಾ ಇದ್ದಾರೆ. ಬಟ್ ಅದು ಕರೆಕ್ಟಾ ಅಲ್ವಾ? ಹಾಗಾದರೆ ಒರಿಜಿನಲ್ ಹತ್ತಿ ಹಿಂಡಿ ಎಷ್ಟಕ್ಕೆ ಸಿಗುತ್ತೆ? ನಾವೀಗ ಒಂದು 35-40 ರೂಪಾಯಿ, 50 ರೂಪಾಯಿ ತನಕನೂ ಯಾವುದು ಗ್ರೌಂಡ್ ನೆಟ್ ಶೇಂಗಾ ಹಿಂಡಿಯನ್ನು ನಾವು ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ 20 ರೂಪಾಯಿಗೆ ಸಿಗ್ತಾ ಇದೆಯಲ್ವಾ? ಸೊ ಅದು ಆಯಿಲ್ ಕೇಕ್, ಇದು ಆಯಿಲ್ ಕೇಕ್ ಅಂತೇಳಿ ಹೆಚ್ಚಿನ ಜನ ಹತ್ತಿ ಹಿಂಡಿ ಕಡೆ ಹೆಚ್ಚಿನದಾಗಿ ಮುಖ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಯಾಕೆ ಆ ಒಂದು ಫ್ಯಾಕ್ಟ್ರಿಯವರು 20-25 ರೂಪೀಸ್ಗೆ ಹತ್ತಿ ಹಿಂಡಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಸೊ ಅದು ಶುದ್ಧವಾದದ್ದು ಅಲ್ಲ. ಸೊ ನೀವು ಯಾವುದೇ ಒಂದು ವಸ್ತುವನ್ನು ಅತಿ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಿದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀರಾ. ಸೊ ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಖರ್ಚನ್ನು ನೀವು ಮಾಡಿದರೆ ಖಂಡಿತ ಕಡಿಮೆ ಬೆಲೆಗಂತೂ ನೀವು ಮಾರಲ್ಲ. ಸೊ ಇದು ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಳಿ. ಹಾಗಾದರೆ ಏನಿದೆ ಆ ಒಂದು 20-25 ರೂಪೀಸಲ್ಲಿರುವಂತಹ ಹತ್ತಿ ಹಿಂಡಿಯಲ್ಲಿ ಏನಿದೆ, ಸೊ ಏನೆಲ್ಲ ಮಾಡ್ಬೋದು ಅಂತಂದರೆ, ಅದಕ್ಕಿಂತ ಮುಂಚೆ ನಾನು ಒರಿಜಿನಲ್ ಇರುವಂತಹ ಹತ್ತಿ ಹಿಂಡಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒರಿಜಿನಲ್ ಆಗಿರುವಂತಹ ಹತ್ತಿ ಹಿಂಡಿ ನಿಮ್ಗೆ ಕನಿಷ್ಠ 30 ರೂಪಾಯಿ, ಎಲ್ಲೂ ಕಡಿಮೆ ಸಿಗೋದಿಲ್ಲ. 1 kg 30 ರೂಪಾಯಿ. ಸೊ ಪ್ರೆಸೆಂಟು ಯಾಕಂದರೆ ಒರಿಜಿನಲ್ ಟೆಸ್ಟ್ ಹೇಗೆ ನಾವು ಮಾಡ್ಕೊಳ್ಳೋದು, ಹತ್ತಿ ಹಿಂಡಿಯಲ್ಲಿ ಒರಿಜಿನಾಲಿಟಿಯನ್ನು ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಹತ್ತಿ ಹಿಂಡಿಯನ್ನು ನೀವೇನಾದರೂ ನೆನೆ ಇಟ್ಟರೆ ಕನಿಷ್ಠ 8-10 ಗಂಟೆ ಬೇಕಾಗುತ್ತೆ ಸಂಪೂರ್ಣವಾಗಿ ಅದು ನೆನೆಯಲು, ನೀರಿನಲ್ಲಿ ನೆನೆಯೋದಕ್ಕೋಸ್ಕರ. ಹಾಗೆಯೇ ಅದನ್ನು ನಾವು ಮುರಿದ್ರೆ ಬ್ರೇಕ್ ಆಗಲ್ಲ. ಅದು ನೀವೇನಾದರೂ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಬ್ರೇಕ್ ಮಾಡೋಕ್ಕೆ ಹೋದರೆ ಅಷ್ಟು ಬೇಗ ಬ್ರೇಕ್ ಆಗಲ್ಲ. ಸೊ ಅದರಲ್ಲಿ ಹತ್ತಿ ಸ್ವಲ್ಪ ಇರುತ್ತೆ. ಸೊ ಅಷ್ಟು ಬೇಗ ನೆನೆಯೋದು ಇಲ್ಲ, ಮುರಿಯೋದು ಇಲ್ಲ. ಪ್ರೆಸೆಂಟ್ ಈಗ ನಿಮಗೆ ಸಿಗ್ತಾ ಇರುವಂತಹ ಒಂದು ಇದನ್ನ ಜಸ್ಟ್ ಹಾಗೆ ಮುರಿದು ಬಿಟ್ಟರೆ ಬಿಸ್ಕೆಟ್ ಥರ ಮುರಿದೋಗುತ್ತೆ. ಅದು ಹತ್ತಿ ಹಿಂಡಿ ಒರಿಜಿನಲ್ ಅಲ್ಲ. ನೆನೆ ಇಟ್ಟರೆ ನಿಮಗೆ 2-3 ಗಂಟೆಯಲ್ಲಿ ಸಂಪೂರ್ಣವಾಗಿ ನೆನೆದು ಹೋಗುತ್ತೆ. ಸೊ ಅದು ಒರಿಜಿನಲ್ ಅಲ್ಲ. ಸೊ ನಾವು ನೆನೆ ಇಟ್ಟಂತಹ ಹತ್ತಿ ಒರಿಜಿನಲ್ ಹತ್ತಿ ಹಿಂಡಿ ಆದರೆ, ಸೊ ನೀವು 10 ಗಂಟೆ ನಂತರವೂ ಸಹ ಸಂಪೂರ್ಣವಾಗೋದು ಅದು ಕರಗಿರೋದಿಲ್ಲ. ಅದನ್ನು ತೆಗೆದುಕೊಂಡು ನೀವು ಕೈಯಲ್ಲಿ ಫೋಲ್ಡ್ ಮಾಡಿ ಇಚ್ಚುಕಿ ಅದನ್ನು ಕಲಕಿ ಏನಾದರೂ ಮಾಡಿದಾಗ ಮಾತ್ರ ಅದು ಕರಗುತ್ತೆ. ಅಲ್ಲೂ ಸಹ ಅಲ್ಪ ಸ್ವಲ್ಪ ಹತ್ತಿ ಅಂತಕ್ಕಂಥದ್ದು ನಿಮಗೆ ಕಾಣಿಸುತ್ತೆ ಒರಿಜಿನಲ್ ಹತ್ತಿ ಹಿಂಡಿನಲ್ಲಿ. ಬಟ್ ಈಗ ನಮ್ಮ ಒಂದು ಡೂಪ್ಲಿಕೇಟ್ ಹತ್ತಿ ಹಿಂಡಿನಲ್ಲಿ ಸೊ ಏನು 20-25 ರೂಪಾಯಿ ಸಿಗ್ತಾ ಇದೆ, ಅದು ನಿಮಗೆ ಒಂದು 2-3 ಗಂಟೆಯಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗುತ್ತೆ ನೀರಿನ ಜೊತೆ. ಸೊ ತಳಭಾಗದಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ಕಸ ಕಡ್ಡಿಯ ರೀತಿ ಸಿಗುತ್ತೆ. ಸೊ ಏನದು ಯಾವ ಒಂದು ಮಿಕ್ಸಿಂಗನ್ನು ನಾವು ಹತ್ತಿ ಹಿಂಡಿಯಲ್ಲಿ ಕಾಣ್ಬೋದು, ಅಂದರೆ ಯಾವ ತರಹದ ಕಲಬೆರಕೆಯನ್ನು ನಾವು ಹತ್ತಿ ಹಿಂಡಿಯಲ್ಲಿ ಕಾಣ್ಬೋದು. ಸೊ ಅದನ್ನು ಮುಖ್ಯವಾಗಿ ನಿಮಗೆ ಹೇಳಿ, ನೀವು ಜಾಗೃತರಾಗಿರಬೇಕು. ಮ್ಯಾಕ್ಸಿಮಮ್ ಜನರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಹತ್ತಿ ಹಿಂಡಿಯಲ್ಲಿ ಸಿಗುವಂತಹ ಆಯಿಲ್ ತೆಗೆದಂತಹ ನಂತರ ಬರುವಂತಹ ಈ ಒಂದು ಹೊಟ್ಟೇನಿದೆ, DOC ಅಂತಾರೆ ಅದನ್ನು, ಡಿ ಆಯಿಲ್ಡ್ ಕೇಕ್ ಅಂತಂದು ಆ ಪೌಡರ್ ಬರುತ್ತಲ್ಲ, ಸೊ ಅದನ್ನು ಪ್ರೆಸ್ ಮಾಡಿ ಕೊಟ್ಟರೆ ಆ್ಯಸ್ ಇಟ್ ಈಸ್ ನಮಗೆ ಒರಿಜಿನಾಲಿಟಿ ಸಿಗುತ್ತೆ. ಸೊ DOCಯನ್ನು ಕಡಿಮೆ ರೇಟಿಗಂತೂ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಕಾಸ್ಟ್ ಆಗಿದೆ. ಈಗ ನಿಮ್ಗೆ ಹತ್ತಿ ಬೀಜನೇ ರೇಟ್ ಆಗಿರೋದ್ರಿಂದ ಸೊ ಆ ಒಂದು DOCನ ನಿಮಗೆ ಸಿಗೋದು ಕಡಿಮೆ ರೇಟಿಗಂತೂ ಆಗೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸೊ ಕಡಿಮೆ ರೇಟಲ್ಲಿ ಸಿಗುವಂತಹ ಅಂದರೆ ಹೆಚ್ಚು ದರಗಳು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ DOCಗೆ ಅಂತ ಕಡಿಮೆ ಸಿಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹೆಚ್ಚಿನ ದರದಲ್ಲೇ ಇದೆ. ಕನಿಷ್ಠ ನಿಮಗೆ 18-20 ರೂಪಾಯಿ ಮೇಲೇ DOC ಸಿಗಿ. ಅದಕ್ಕೆ ಈಗೇನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಈ ಒಂದು ಸ್ಯಾಮಿಲ್ಸ್ ಅಂದರೆ ಮರ ಕುಯ್ಯುವಂತಹ ಮಿಲ್ಗಳಲ್ಲಿ ಏನು ಪೌಡರ್ ರೂಪದಲ್ಲಿರುವಂತಹ ಕಟ್ಟಿಗೆ, ಅಂದರೆ ಕಟ್ಟಿಗೆ ಕುಯ್ದಾಗ ಬರುತ್ತಲ್ವ ಆ ಒಂದು ನುಣ್ಣನೆಯಾದಂತಹ ಒಂದು ಹೊಟ್ಟು,
ಆ ಹೊಟ್ಟನ್ನು ಮಿಕ್ಸಪ್ ಮಾಡಿಬಿಟ್ಟು ಪ್ರೆಸ್ ಮಾಡಿಸ್ತಾ ಇದ್ದಾರೆ. ಸೊ ಈಗ ಆ ಒಂದು ಡಿವೋಸಿ ಜೊತೆ ಬೆರೆಸ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಆ್ಯಸ್ ಇಟ್ ಈಸ್ ಆಯಿಲ್ ಕೇಕ್ ಥರನೇ ಪ್ರೆಸ್ ಆಗುತ್ತೆ, ತೂಕ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನಮ್ಗೆ ಅಷ್ಟು ಬೇಗನೆ ಫೈಂಡ್ ಔಟ್ ಮಾಡಲಿಕ್ಕಂತೂ ಆಗೋದಿಲ್ಲ. ಸೊ ಹಾಗೇನೆ ಒರಿಜಿನಲ್ ಕೇಕ್ ಮುಟ್ಕೊಂಡ್ರೆ ಸ್ವಲ್ಪ ಆಯಿಲ್ ಕಾಣಿಸುತ್ತೆ, ಅಂದರೆ ಕೈಗಳಿಗೆ ಅಂಟು ಕಾಣೋದ್ರಿಂದ ಜಿಡ್ಡಾಗಿರೋದ್ರಿಂದ ಸೊ ಅದು ಒರಿಜಿನಲ್ ಅಂತ ಫೈಂಡ್ ಔಟ್ ಮಾಡೋದು. ಪ್ರೆಸೆಂಟ್ ನಮಗೆ ಸಿಗ್ತಕ್ಕಂತಹ ಒಂದು ಇದರಲ್ಲಿ ಏನೂ ಇರೋದು ಎಲ್ಲ ಡ್ರೈ ಆಗಿರುತ್ತೆ. ಯಾಕೆ ಅಂತಂದರೆ ಆ ಮರದ ಹೊಟ್ಟೆ ಏನಿರುತ್ತೆ ಅದೆಲ್ಲವೂ ಸಹ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುತ್ತೆ, ಅಂದರೆ ಅದು ಎಳ್ಕೊಂಡ್ಬಿಡುತ್ತೆ. ಸೊ ನಿಮಗೆ ಆಯಿಲ್ ಅಂತಕ್ಕಂಥದ್ದು ಸಿಗೋಲ್ಲ. ನೀವೇನಾದರೂ ನೀರಲ್ಲಿ ಹಾಕಿದ್ರೆ ಒರಿಜಿನಲ್ ಆಯಿಲ್ ಕೇಕನ್ನು ನೀರಲ್ಲಿ ಹಾಕಿದಾಗ ಸೊ ಮೇಲೆ ನೊರೆ ರೂಪದಲ್ಲಿ ಬರುತ್ತೆ, ಸ್ವಲ್ಪ ಆಯಿಲ್ ಕಾಣುತ್ತೆ. ಬಟ್ ಈ ಪ್ರೆಸೆಂಟ್ ಡೂಪ್ಲಿಕೇಟನ್ನು ಹಾಕಿದಾಗ ಅಲ್ಲಿ ಆಯಿಲ್ ಅನ್ನೋದು ಏನೂ ಇರೋದಿಲ್ಲ, ಜಸ್ಟ್ ನೀರಲ್ಲಿ ಅಂದರೆ ಒಂದು ರೀತಿ ಮಲಿನವಾದಂತಹ ನೀರಿನ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಅದು ಒರಿಜಿನಲ್ ಅಂತೂ ಅಲ್ಲ. ಸೊ ಅದು ಖಂಡಿತ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ತಿಂಡಿಯನ್ನು ಬಳಸ್ತಕ್ಕಂಥವ್ರು ಒರಿಜಿನಲ್ಲ ಅಲ್ವಾ ಅಂತಕ್ಕಂಥ ನೋಡಿ. ಯಾರೆಲ್ಲ ಈಗ ಹೊಸದಾಗಿ ಒರಿಜಿನಲ್ ನನಗೆ ತಿಂಡಿ ಬೇಕು ಅಂತ ಹೋಗ್ತೀರಾ, ಖಂಡಿತ ನೀವು ಫಸ್ಟು ಒಂದು ಸ್ಯಾಂಪಲ್ಸನ್ನು ತಂದುಬಿಟ್ಟು ನೀರಲ್ಲಿ ಹಾಕಿ ನೆನೆ ಇಟ್ಟು ನಂತರ ನೀವು ಪರ್ಚೇಸ್ ಮಾಡಿ, ಅದು ನಿಮಗೆ ಬೆಸ್ಟ್ ಅಂತ ನಾನಂತೂ ಅನ್ನಿಸ್ತೀನಿ. ಸೊ ಈಗ ನೀವು ಲೆಕ್ಕ ಹಾಕಿ, ನೀವು ಕೊಡ್ತಿರುವಂತಹ ಹತ್ತಿ ಹಿಂಡಿಯಲ್ಲಿ ಏನಿದೆ ಅಂತ ಅಂದರೆ ಈ ಸ್ಯಾಮಿಲಲ್ಲಿ ಬರುವಂತಹ ನುಣ್ಣನೆಯ ಮರದ ಒಟ್ಟಿದೆ, ಮರ ಕುಯ್ದಾಗ ಬರುವಂತಹ ತಳಭಾಗದಲ್ಲಿ ಬಿದ್ದಿರುತ್ತೆ, ರಂಪದ ಕೆಳಗೆ ಬಿದ್ದಿರುತ್ತಲ್ವ, ಸೊ ಆ ಒಟ್ಟು ಅದು ತುಂಬ ನುಣ್ಣಗಿರುತ್ತೆ, ಮೃದುವಾಗಿರುತ್ತೆ. ಸೊ ಅದನ್ನು ಆ ಒಂದು ಡಿವೋಸಿಗೆ ಹಾಕಿಬಿಟ್ಟು ಪ್ರೆಸ್ ಮಾಡಿದ್ರೆ ಅದರ ಜೊತೆ ಅದು ಮಿಕ್ಸಪ್ ಆಗಿ ಪ್ರೆಸ್ ಆಗಿ ಹೊರಗೆ ಬರುತ್ತೆ. ಸೊ ನಾವು ಅದನ್ನು ತಂದುಬಿಟ್ಟು ದನಗಳಿಗೆ ಕೊಡ್ತಾಯಿದ್ವಿ. ನೋಡಿ ನಾವು ಕೊಡುವಂಥ ಆಹಾರ ಯಾವುದಾಗಿದೆ ಪ್ರೆಸೆಂಟ್ ಅನ್ನೋದು. ಸೊ ಓವರಾಲ್ ಪ್ರತಿಯೊಂದರಲ್ಲೂ ಕಲಬೆರಕೆ ಅನ್ನೋದು ನಡೀತಾ ಇದೆ. ಸೊ ನಾವು ಎಚ್ಚೆತ್ಕೋಬೇಕಷ್ಟೇ. ಸೊ ಅದನ್ನು ನೀವು ಖಂಡಿತ ಯುವ ರೈತರು ಏನಿದ್ದೀರಾ ನೀವು ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅದನ್ನಂತೂ ಎಚ್ಚರಿಕೆಯಿಂದ ನಾವು ಕೊಡುವಂಥ ಆಹಾರ ಏನು ಇರ್ತ ಅನ್ನೋದನ್ನು ಜ್ಞಾಪಿಸ್ಕೊಂಡು ಮನನ ಮಾಡಿಕೊಂಡು ಕೊಡತಕ್ಕಂಥದ್ದು ಖಂಡಿತ ನಮ್ಮ ಒಂದು ಕರ್ತವ್ಯದು. ಖಂಡಿತ ರೈತ ಮಿತ್ರರೇ, ನಿಮಗೆ ಈ ಮಾಹಿತಿ ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂತ ಕೊಡಿ. ಹಾಗೆಯೇ ನಿಮ್ಗೆ ಅದರ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಅಂತೂ ಮಾಡಿ. ಸೊ ಕಲಬೆರಕೆ ಬಗ್ಗೆ ಗಮನ ಅಂತೂ ನಿಮಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.